ಅನುಶ್ರೀ ತಮ್ಮ ಬದುಕಿನ ಕಷ್ಟಗಳು, ಆನ್ಲೈನ್ ಟೀಕೆಗಳು ಮತ್ತು ಮಹಿಳಾ ಸೆಲೆಬ್ರಿಟಿಗಳು ಎದುರಿಸುವ ಲಿಂಗ ತಾರತಮ್ಯದ ಬಗ್ಗೆ ಆರ್.ಜೆ. ಮಯೂರ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಪುರುಷರಿಗೆ ಸಾಧನೆಯಾಗುವ ವಿಷಯಗಳು ಮಹಿಳೆಯರಿಗೆ ಬೇರೆ ರೀತಿ ಕಾಣಿಸುತ್ತವೆ ಎಂಬುದು ಅವರ ಅಭಿಪ್ರಾಯ. ಅಲ್ಲದೆ ಸೈಕೋಗಳ ಕೆಟ್ಟ ಕಮೆಂಟ್ಗಳಿಂದಾಗುವ ಮಾನಸಿಕ ಅತ್ಯಾಚಾರದ ನೋವನ್ನ ಅವರು ಹಂಚಿಕೊಂಡಿದ್ದಾರೆ. ಆಂಕರ್ ಅನುಶ್ರೀ ಹಲವು ಕಷ್ಟಗಳನ್ನು ನೋಡಿ ಇಲ್ಲಿವರೆಗೆ ಬೆಳೆದು ಬಂದಿದ್ದಾರೆ. ಹಲವು ಏರಿಳಿತಗಳನ್ನು ಕಂಡಿದ್ದಾರೆ. ತುಂಬಾನೇ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸ್ತಾ ಇರ್ತಾರೆ. ಇದೆಲ್ಲವನ್ನ ಅವರು ಮೆಟ್ಟಿ ನಿಂತಿದ್ದಾರೆ. ಆದಾಗ್ಯೂ ಅವರಲ್ಲಿ ಒಂದು ಬೇಸರ ಇದೆ. ಈ ವಿಷಯವಾಗಿ ಅನುಶ್ರೀ ಅವರು ಮಾತನಾಡಿದ್ದಾರೆ. ಆರ್.ಜೆ. ಮಯೂರ್ ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಹೊಂದಿದ್ದು ಇದಕ್ಕೆ ಗೋಲ್ಡನ್ ಕ್ಲಾಸ್ ವಿತ್ ಮಯೂರ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅನುಶ್ರೀ ಅವರು ಸದಾ ಸಂದರ್ಶನ ಮಾಡುತ್ತಿರುವವರು. ಅವರು ಈಗ ಸಂದರ್ಶನ ನೀಡಿದ್ದಾರೆ. ಹಲವು ವಿಷಯಗಳ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮಹಿಳಾ ಸೆಲೆಬ್ರಿಟಿಗಳು ಅಥವಾ ಚಿತ್ರರಂಗದ ಯಾವುದೇ ಹೀರೋಯಿನ್ಗಳು ಇರಲಿ, ಅವರು ಹೊಸ ಕಾರು ಖರೀದಿ ಮಾಡಿದ್ರು, ಮನೆ ಖರೀದಿ ಮಾಡಿದ್ರು ಅಂದ್ರೆ ಅದನ್ನ ಬೇರೆಯದೇ ರೀತಿಯಲ್ಲಿ ನೋಡಲಾಗುತ್ತೆ ಅನ್ನೋದು ಅನುಶ್ರೀ ಅವರ ಅಭಿಪ್ರಾಯ. ಈ ಅಭಿಪ್ರಾಯವನ್ನು ಅವರು ಓಪನ್ ಆಗಿ ಹೊರಹಾಕಿದ್ದಾರೆ. ಅನುಶ್ರೀನೇ ಯಾಕೆ ಅಂತ ಅಲ್ಲ, ಮಹಿಳೆಯರೇ ಟಾರ್ಗೆಟ್ ಯಾಕೆ ಅನ್ನೋದು ಪ್ರಶ್ನೆ. ಮಯೂರ 1 ಕೋಟಿ ರೂಪಾಯಿ ಕಾರು ಖರೀದಿ ಮಾಡಿದ್ರು ಅಂದ್ರೆ ಅವರು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅನುಶ್ರೀ ಮನೆ ತೆಗೆದುಕೊಂಡ್ರೆ ಅದು ಸಾಧನೆ ಅಲ್ಲ, ಬೇರೇನೇ ಅಂತ ಅನುಶ್ರೀ ವಿವರಿಸಿದ್ರು. ಫಿಸಿಕಲ್ ರೇಪ್ ಬೇರೆ, ಮೆಂಟಲ್ ರೇಪ್ ಕೂಡ ಇದೆ. ಕೆಲವರು ಸೈಕೋಗಳು ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾರೆ, ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾರೆ. ಕರ್ಕೊಂಡು ಹೋಗಿ ಖಾರದ ಪುಡಿ ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಈ ರೀತಿಯ ಶಬ್ದಗಳು, ಈ ರೀತಿಯ ಪದಗಳು ನೋವು ತರಿಸುತ್ತವೆ ಅಂತ ಅನುಶ್ರೀ ಬೇಸರ ಹೊರಹಾಕಿದ್ದಾರೆ. ಅನುಶ್ರೀ ಅವರು ನೇರ ಮಾತುಗಳಿಗೆ ಖ್ಯಾತಿ ಪಡೆದವರು. ಅವರು ಏನೇ ಆದರೂ ಅದನ್ನು ಓಪನ್ ಆಗಿ ಹೇಳ್ತಾರೆ. ತಮಗೆ ಬರುವ ಟೀಕೆ ಬಗ್ಗೆ ಅವರು ಹಲವು ಬಾರಿ ನೇರ ಮಾತುಗಳಲ್ಲಿ ವಿವರಣೆ ನೀಡಿದ್ದು ಈಗ ಅವರು ಹೊಸ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.